Okay. Okay. Information, next topic or the last topic is information users and the requirements. Okay. First of all, IT applications have matured to such a state today that it can typically be used by anyone. Okay. So what is saying that IT applications hang ಮಾಡ್ಯಾರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಂತಂದ್ರೆ ಅದನ್ನ ಎಲ್ಲಾರು ಯೂಸ್ ಮಾಡಕತ್ತಾರ ಅಂತ ಹೇಳ್ತಾನೆ. ಓಕೆ. So considering the requirements of the enterprises, okay, to deliver right information at the right authorized user at the right time, the users of IT application may need to be given loads of attention. Okay. So ಯಾವುದೇ ಒಂದು ಎಂಟರ್ಪ್ರೈಸ್ ಅಥವಾ ಯಾವುದೇ ಒಂದು ಬಿಸ್ನೆಸ್ ಇಂದ ಒಂದು ಕರೆಕ್ಟ್ ಪ್ರಾಡಕ್ಟ್ ನ ಒಂದು ಕರೆಕ್ಟ್ ಟೈಮ್ನಾಗ ಒಂದು ಕರೆಕ್ಟ್ ಆಥೋರೈಸ್ಡ್ ಒಳಗ ಡೆಲಿವರ್ ಮಾಡಕ IT ಅಪ್ಲಿಕೇಶನ್ಸ್ ಏನ್ ಮಾಡ್ಯಾರ ಲಾಟ್ ಆಫ್ ಅಟೆನ್ಷನ್ಸ್ ತಗೊಂಡಾರ ಅಂತ ಹೇಳಕತ್ತಾನ. ಓಕೆ. ಅಂದ್ರೆ ಬರೀ ಸುಮ್ಮ IT ಅಪ್ಲಿಕೇಶನ್ಸ್ ರೆಡಿ ಮಾಡ್ಬೇಕಂತ ರೆಡಿ ಮಾಡಿಲ್ಲ. ದೇ ಹ್ಯಾವ್ took a lot of attention, lot of time, lot of ವರ್ಕ್. ಸೊ ಅದನ್ನ ಮಾಡಿ ಅದನ್ನ ರೆಡಿ ಮಾಡ್ಯಾರ ಅಂತ ಹೇಳ್ತಾನೆ. ಯಾಕಂತಂದ್ರೆ ಒಂದು ಪ್ರಾಡಕ್ಟ್ ನ ಕರೆಕ್ಟ್ ಆಗಿ ಹೋಗಿ ಡೆಲಿವರ್ ಆಗ್ಬೇಕು. ಯಾರು ಅದನ್ನ ಮಾಡ್ಯಾರ ಅವ್ರಿಗೆ ಹೋಗಿ ಕರೆಕ್ಟ್ ಆಗಿ ಮೀನ್ಸ್ ಯಾರು ಆರ್ಡರ್ ಮಾಡಿರ್ತಾರ ಯಾವ ಕಸ್ಟಮರ್ ಬೇಕು ಅವ್ರಿಗೆ ಕರೆಕ್ಟ್ ಆಗಿ ಕರೆಕ್ಟ್ ಹಿಂಗಾಗಿ ಹೋಗಿ ಡೆಲಿವರ್ ಮಾಡಕ ಸೊ IT ಅಪ್ಲಿಕೇಶನ್ಸ್ ಮಾಡ್ಯಾರ ಅಂತ ಹೇಳ್ತಾನೆ. ಓಕೆ. ವಿ ಹ್ಯಾವ್ ಆಲ್ರೆಡಿ ಇಂಡಿಕೇಟೆಡ್ ದಟ್ data is really an assist of an enterprise and is a key integrate in the recipe for a business and successful business. Okay. So last in the previous classes we said that data ಏನದ ಒಂದು key assistant ಅಂತ ಹೇಳ್ತಾನೆ. ಸೊ ಡಾಟಾ ಇರ್ಲಾರ್ದ ಅಥವಾ ನಿಮ್ದು ಏನಾದ್ರೂ data is nothing but your information. Okay. Whatever the thing you are providing in the website or a ಅಪ್ಲಿಕೇಶನ್, ಈಗ ನೀವು ಮೊನ್ನೆ ಬುಕ್ ಹೇಳ್ದೆ ಟ್ರೈನ್ ಬುಕ್ ಮಾಡ್ಬೇಕಂದ್ರೆ ವಿಲ್ ಗಿವ್ ಯುವರ್ ಇನ್ಫಾರ್ಮೇಶನ್ಸ್. ಓಕೆ. ಸೊ ಬುಕಿಂಗ್ ಮಾಡ್ಬೇಕು, ಏನೇ ಬುಕಿಂಗ್ ಮಾಡ್ಬೇಕಾದ್ರೂ ಡಾಟಾನ ಕೊಡ್ತೀರಿ. ಓಕೆ. ಏನಾದ್ರೂ ಬಾಯ್ ಮಾಡ್ಬೇಕಂದ್ರೂ ಅವ್ರ ಡಾಟಾ ಪ್ರೊವೈಡ್ ಮಾಡ್ತಾರೆ. ಸೊ ವಾಟ್ ಎವರ್ ದ ಥಿಂಗ್ಸ್ ಅಬೌಟ್ ದ ಡಾಟಾ ಅದು ಒಂದು ಕೀ ಅಸಿಸ್ಟೆಂಟ್ ಅದ ಅಂತ ಹೇಳ್ತಾನೆ. ಓಕೆ. ಸೊ ಕೀ ಇಂಟಿಗ್ರೇಷನ್ ಅಂತ ಹೇಳ್ತಾನೆ. ಸೊ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ಗೆ ಡಾಟಾ ಏನದ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾನೆ. ಓಕೆ. Next, IT application users in the internet age can be whole lot of people roughly categorized into following group. Okay. Just a second. So ಏನಾಗದ ನೋಡ್ರಿ, IT application users in the internet. Okay. Age can be whole lot of people roughly categorized into following groups. ಅಂದ್ರೆ IT applications internet ನಾಗ ಯಾರ್ಯಾರು ಅದಾರ ಅಂತ ಇಲ್ಲೇ ಹೇಳಾಕತ್ತಾನ. Okay. So totally he is saying in this first point that ಈ ಫಸ್ಟ್ ಪಾಯಿಂಟ್ ನಾಗ ಏನ್ ಹೇಳಾಕತ್ತಾನ ಅಂತಂದ್ರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನಾಗ IT ಅಪ್ಲಿಕೇಶನ್ಸ್ ಹೆಂಗ್ ರೆಡಿ ಮಾಡ್ಯಾರತ್ತಂದ್ರೆ ಎಲ್ಲಾರು ಎನಿ ಒನ್ ಕ್ಯಾನ್ ಈಸಿಲಿ ಆಕ್ಸೆಸ್ ಅಂತ ಹೇಳಾಕತ್ತಾನ. ಓಕೆ. ಸೊ ಇದನ್ನ ರೆಡಿ ಮಾಡ್ಬೇಕಾಗಿತ್ತಂತಂದ್ರ ಕರೆಕ್ಟ್ ಆಗಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಪ್ಲೇಸಿಗೆ ಹೋಗಿ ಅವ್ರಿಗೆ ಡೆಲಿವರ್ ಆಗ್ಬೇಕು. ವಾಟ್ ಎವರ್ ದ ಥಿಂಗ್ ಇಟ್ ಮೇ ಬಿ ಡೆಲಿವರ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಎನಿ ಸರ್ವಿಸಸ್. ಸೊ ಅದನ್ನ ತಲೆಗೆ ಇಟ್ಕೊಂಡು IT ಅಪ್ಲಿಕೇಶನ್ಸ್ ಲಾಟ್ ಆಫ್ ಅಟೆನ್ಷನ್ಸ್ ಕೊಟ್ಟು ರೆಡಿ ಮಾಡ್ಯಾರ ಅಂತ ಹೇಳ್ತಾನ. ಓಕೆ. ಸೊ ಇದ್ರಾಗ ಏನದ ಕೀ ಪಾಯಿಂಟ್ ಏನ್ ತಲೆಗೆ ಇಟ್ಕೊಂಡು ಕೀ ಪಾಯಿಂಟ್ ಏನ್ ಕನ್ಸಿಡರ್ ಮಾಡ್ಯಾರ ಅಂತಂದ್ರೆ ಡಾಟಾ ಕನ್ಸಿಡರ್ ಮಾಡ್ಯಾರ ಅಂತ ಹೇಳ್ತಾನೆ. ಓಕೆ. ಸೊ ನೆಕ್ಸ್ಟ್, ಎಂಪ್ಲಾಯೀಸ್, ಪಾರ್ಟ್ನರ್ಸ್, ಸಪ್ಲೈಯರ್ಸ್, customers, investors, analysts, prospective employees, general public interest in the business affairs of the enterprise. Okay. ಅಂದ್ರೆ IT ಅಪ್ಲಿಕೇಶನ್ಸ್ ಒಳಗ ಯಾರ್ಯಾರು ಬರ್ತಾರ ಅಂತ ಹೇಳಾಗದ. ಓಕೆ. IT ಅಪ್ಲಿಕೇಶನ್ ಯೂಸರ್ಸ್ ಒಳಗ ಇಂಟರ್ನೆಟ್ ನ ಹೆಂಗ್ ರಫ್ಲಿ ಕ್ಯಾಟಗರೈಸ್ ಮಾಡ್ಯಾರ ಅಂತ ಹೇಳಾಗದ. ಸೊ ಫಸ್ಟ್ ಯಾರ್ಯಾರು ಬರ್ತಾರೆ, ಎಂಪ್ಲಾಯೀಸ್. ಓಕೆ. ಎಂಪ್ಲಾಯೀಸ್ ಇರ್ತಾರೆ, ಪಾರ್ಟ್ನರ್ಸ್ ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ. ಓಕೆ. ಸಪ್ಲೈಯರ್ಸ್ ಅಂದ್ರೆ ಪ್ರಾಡಕ್ಟ್ ಸಪ್ಲೈ ಮಾಡ್ತಿರ್ತಾರೆ ನೋಡೋರು ಇರ್ತಾರೆ. ಓಕೆ. ಆಮೇಲೆ ಕಸ್ಟಮರ್ಸ್ ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಅನಲಿಸ್ಟ್ ಇರ್ತಾರೆ. ಓಕೆ. ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್, ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಒಂದೊಂದು ಇದ್ರಕ್ಕಂತ ಎಂಪ್ಲಾಯೀಸ್ ಇರ್ತಾರೆ. ಆಮೇಲೆ ಜನರಲ್ ಪಬ್ಲಿಕ್ ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್. ಇವೆಲ್ಲಾನು ನಿಮ್ದು IT ಅಪ್ಲಿಕೇಶನ್ ಒಳಗ ಕನ್ಸಿಡರ್ ಮಾಡಿರ್ತಾರಂತ ಹೇಳ್ತಾನೆ. ರಫ್ಲಿ ಕ್ಯಾಟಗರೈಸ್ ಮಾಡಿರ್ತಾರ ಅಂತ ಹೇಳ್ತಾನೆ. ಓಕೆ. ನೆಕ್ಸ್ಟ್, ಆಫೀಸ್ ಗೋವರ್ಸ್. ಮತ್ತೆ ಯಾರು ಬರ್ತಾರೆ, ನೆಕ್ಸ್ಟ್ ಯಾರು ಇರ್ತಾರ ಅಂತಂದ್ರೆ ಆಫೀಸ್ ಹೋಗೋರು, ಮೊಬೈಲ್ ಯೂಸರ್ಸ್, ಹೋಮ್ ಆಫೀಸ್ ಯೂಸರ್ಸ್ ಅಂದ್ರೆ ಈಗ ಮಾಡತ್ತಲ್ಲ ವರ್ಕ್ ಫ್ರಮ್ ಹೋಮ್ ಅದನ್ನ ಕನ್ಸಿಡರ್ ಮಾಡ್ಬೋದು. ರಿಮೋಟ್ಲಿ ಸೆಕ್ಯೂರ್ ಕನೆಕ್ಟೆಡ್ ಯೂಸರ್ಸ್. ರಿಮೋಟ್ಲಿ ಸೆಕ್ಯೂರ್ಡ್ ಅಂತಂದ್ರೆ ನಿಮ್ ಟೀಮ್ ವಿವರ್ ಅದಾವ ನೋಡ್ರಿ, ಅದ್ರಲ್ಲಿ ಏನ್ ಮಾಡ್ತೀರ ರಿಮೋಟ್ಲಿ ಆಕ್ಸೆಸ್ ಮಾಡಿರ್ತೀವಿ. ಓಕೆ. ಸೊ ಕ್ಯಾಶುವಲ್ ವಿಸಿಟರ್ಸ್ ಟು ವೆಬ್ಸೈಟ್ ಎಲ್ಲಾರು ಕ್ಯಾಶುವಲಿ ವಿಸಿಟ್ ಮಾಡ್ತಿರ್ತಾರೆ ಅವರು. ಡಿಜಿಟಲ್ ಯೂಸರ್ಸ್ ಹೂ ಕಂಡಕ್ಟ್ ಟ್ರಾನ್ಸಾಕ್ಷನ್ಸ್ ಯೂಸಿಂಗ್ ದ ಟ್ರಾನ್ಸಾಕ್ಷನ್ಸ್. ಓಕೆ. ಯೂಸಿಂಗ್ ದ ಇಂಟರ್ನೆಟ್ ಅಂದ್ರೆ ಇಷ್ಟ ಎಂಪ್ಲಾಯೀಸ್, ಪಾರ್ಟ್ನರ್ಸ್ ಇವರೆಲ್ಲಾನು ಬಿಟ್ಟು ಮತ್ತೆ ಯಾರ್ಯಾರು ಬರ್ತಾರೆ ಅಂತಂದ್ರೆ ಆಫೀಸ್ಗೆ ಹೋಗೋರು ಕನ್ಸಿಡರ್ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್ ಕನ್ಸಿಡರ್ ಮಾಡ್ಬೋದು, ರಿಮೋಟ್ಲಿ ಆಕ್ಸೆಸ್ ಮಾಡೋರು ಅವ್ರು ಇರ್ಬೋದು,
ವೆಬ್ಸೈಟ್ ವಿಸಿಟ್ ಮಾಡೋರು ಇರ್ಬೋದು, ಡಿಜಿಟಲ್ ಯೂಸರ್ಸ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಓಕೆ ಅವರೆಲ್ಲ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಇಂಟರ್ನೆಟ್ ನ ಯೂಸ್ ಮಾಡಿದ್ರೆ ಟೋಟಲಿ ಇಂಟರ್ನೆಟ್ ನ ಯಾವ್ಯಾವ ಏಜ್ನಾಗ ಅಥವಾ ಯಾರ್ಯಾರು ಹೆಂಗೆ ಯಾರ್ಯಾರು ಇರ್ತಾರ ಅಂತ ಹೇಳಕತ್ತಾನವ. ಸೊ ಫಸ್ಟ್ ಇವ್ರ ಆಸ್ ಯೂಶುವಲ್ ಕಂಪ್ನಿ ಅಂತಂದ್ರೆ ಅವ್ರ ಎಂಪ್ಲಾಯ್ಸ್, ಪಾರ್ಟ್ನರ್ಸ್, ಸಪ್ಲೈಯರ್ಸ್ ಇವರೆಲ್ಲ ಕಂಪ್ನಿ ರಿಲೇಟೆಡ್ ಇರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಾಗ ಇರ್ತಾರೆ ಆಫೀಸ್ಗೆ ಹೋಗೋರು, ಆಮೇಲೆ ಮೊಬೈಲ್ ಯೂಸ್ ಮಾಡೋರು, ರಿಮೋಟ್ ಆಕ್ಸೆಸ್ ಕಂಟ್ರೋಲ್ ಮಾಡೋರು, ಓಕೆ, ವೆಬ್ಸೈಟ್ ವಿಸಿಟ್ ಮಾಡೋರು. ಸೊ ಇವರೆಲ್ಲಾರು ಇರ್ತಾರ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ಇವ್ರು ಬಿಟ್ಟು ಮತ್ ಬಿಸ್ನೆಸ್ ಲೀಡರ್ಸ್ ಇರ್ತಾರೆ, ಡಿಸಿಷನ್ ಮೇಕರ್ಸ್ ಇರ್ತಾರೆ, ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ. ಸೊ ಎಲ್ಲಾರು ಬರ್ತಾರೆ. ಓಕೆ, ಮತ್ತೆ ಅಗೇನ್ ಫ್ರಮ್ ದ ಎಂಪ್ಲಾಯ್ ಒಳಗ ನಾವು ಎಂಪ್ಲಾಯ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಬಿಸ್ನೆಸ್ ಲೀಡರ್ಸ್ ಅಂತ ಯಾರು ಹೆಡ್ ಇರ್ತಾರ ಅವರು ಅದ್ರಾಗ ಡಿಸಿಷನ್ ತಗೋರು ಇರ್ತಾರೆ. ಓಕೆ, ಡಿಸಿಷನ್ ಮೇಕರ್ಸ್, ಆಪರೇಷನ್ ಮ್ಯಾನೇಜ್ಮೆಂಟ್ ಮಾಡೋರು ಸಪ್ರೇಟ್ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಪ್ರೇಟ್ ಇರ್ತಾರೆ, executive separate ಇರ್ತಾರೆ, ಟ್ರೈನರ್ ಸಪ್ರೇಟ್ ಇರ್ತಾರೆ. when we consider as a whole business or a whole company, so ಇವರೆಲ್ಲಾರು ಅದ್ರಾಗ ಬರ್ತಾರ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ role based users who have access to certain category of IT applications, certain level of classified information, access to specific system and even a specific operations they are allowed to perform. So ಇವರೆಲ್ಲ ಏನೇನ್ ಮಾಡ್ತಾರ ಅಂತಂತಂದ್ರೆ ಅಂದ್ರೆ ಸರ್ಟನ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಇನ್ಫಾರ್ಮೇಶನ್ ಮಾಡ್ತಿರ್ತಾರೆ, ಆಮೇಲೆ ಸ್ಪೆಸಿಫಿಕ್ ಸಿಸ್ಟಮ್ ಮತ್ತೆ ಇವನ್ ಸ್ಪೆಸಿಫಿಕ್ ಆಪರೇಷನ್ಸ್ ಮಾಡ್ತಿರ್ತಾರೆ. ಓಕೆ, ಇಂಟರ್ನೆಟ್ ನಾಗ ಇವೆಲ್ಲ ಅಬೌಟ್ ದ ಇಂಟರ್ನೆಟ್ ಓನ್ಲಿ. ಓಕೆ, ಸೊ ಇವೆಲ್ಲಾನು ಮಾಡ್ತಿರ್ತಾರೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇದನ್ನ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ, ಸೆಕ್ಯೂರಿಟಿ ಕನೆಕ್ಟೆಡ್ ಯೂಸರ್ಸ್ ಹೂ ಮೇ ಬಿ ಅಲೌಡ್ ಟು ಆಕ್ಸೆಸ್ ಸ್ಪೆಸಿಫಿಕ್ ಸರ್ವಿಸ್ ಫ್ರಮ್ ಅ ಸ್ಪೆಸಿಫಿಕ್ ಲೊಕೇಶನ್ ಡ್ಯೂರಿಂಗ್ ಸ್ಪೆಸಿಫೈಡ್ ಅವರ್. ಓಕೆ, ಸೊ ಸೆಕ್ಯೂರಿಟಿ ಕನೆಕ್ಷನ್ಸ್ ಇರೋದ್ರಿಂದ ನಾವೊಂದು ಸ್ಪೆಸಿಫಿಕ್ ಸರ್ವರ್ ನಿಂತ ಒಂದ್ ಲೊಕೇಶನ್ ಒಳಗ ಒಂದ್ ಸ್ಪೆಸಿಫೈಡ್ ಅವರ್ಸ್ ನಾಗ ನಾವು ಟ್ರಾನ್ಸಾಕ್ಷನ್ ಅಥವಾ ಏನಾದ್ರೂ ನೀವು ಇಂಟರ್ನೆಟ್ ಬೇಕಾದ್ರೆ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂಸರ್ಸ್ ಹೂ ಕನ್ಫಿಗರಿಂಗ್ ಐಟಿ ಎನ್ವಿರಾನ್ಮೆಂಟ್ಸ್, ಮ್ಯಾನೇಜ್ ಯೂಸರ್ಸ್ ಆಕ್ಸೆಸ್ ಕಂಟ್ರೋಲ್ಸ್, ಆಂಟಿವೈರಸ್, ಪರ್ಫಾರ್ಮ್ ಆಂಟಿ ಥೀಫ್ ಚೆಕ್ಸ್, ಇನ್ಸ್ಟಾಲ್ ಅಪ್ಡೇಟ್ಸ್. ಸೊ ಇವೆಲ್ಲಾನು ಮತ್ತೆ ಇಂಟರ್ನೆಟ್ ನಾಗೆ ನಿಮ್ದು ಆಗ್ತಿರ್ತಾರೆ. ಏನಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಯೂಸರ್ಸ್ ಮಾಡ್ತಿರ್ತಾರೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಯೂಸರ್ಸ್ ಇರ್ತಾರೆ, ಅವ್ರು ಏನೇನ್ ಮಾಡ್ತಿರ್ತಾರೆ ಅಂತಂದ್ರೆ ಯೂಸರ್ಸ್ ನ ಮ್ಯಾನೇಜ್ ಮಾಡ್ತಿರ್ತಾರೆ, ಆಕ್ಸೆಸ್ ಕಂಟ್ರೋಲ್ ಮಾಡ್ತಿರ್ತಾರೆ, ಆಂಟಿವೈರಸ್ ಬಗ್ಗೆ ನೋಡ್ತಿರ್ತಾರೆ. ಓಕೆ, ಅಂಡ್ ಥೀಫ್ ಚೆಕ್ ಮಾಡ್ತಿರ್ತಾರೆ, ಅಪ್ಡೇಟ್, ಅನ್ಇನ್ಸ್ಟಾಲ್, ಅಪ್ಗ್ರೇಡ್, ಸೊ ಡಾಟಾ ಬ್ಯಾಕಪ್. ಸೊ ಎಲ್ಲ ಮತ್ತೆ ಇವರು ಅಡ್ಮಿನಿಸ್ಟ್ರೇಟಿವ್ ಯೂಸರ್ಸ್ ಇಂಟರ್ನೆಟ್ ಥ್ರೂ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಯೂಸರ್ಸ್ ಹೂ ಹ್ಯಾವ್ ಪರ್ಮಿಟೆಡ್ ಟು ರೀಡ್ ಆರ್ ಅಪ್ಡೇಟ್ ಆರ್ ಹ್ಯಾವ್ ಫುಲ್ ಕಂಟ್ರೋಲ್ ಓವರ್ ದ ಎಂಟರ್ಪ್ರೈಸ್ ಇನ್ಫಾರ್ಮೇಶನ್. ಇನ್ನು ಒಂದ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಕೊರಂಗಿಲ್ಲ. ಯೂಶುವಲಿ ಎಂಟರ್ಪ್ರೈಸ್ ಅಥವಾ ಒಂದು ಬಿಸ್ನೆಸ್ ಇಂದ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಡಂಗಿಲ್ಲ. ಸೊ ದೋಸ್ ಹೂ ಹ್ಯಾವ್ ಆಕ್ಸೆಸ್ ಆರ್ ದೋಸ್ ಹೂ ಹ್ಯಾವ್ ಪರ್ಮಿಷನ್ ಅವರು ಏನ್ ಮಾಡ್ತಾರೆ, ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಅಂತ ಯೂಸರ್ಸ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಅದ್ರ ಕಂಟ್ರೋಲ್ ಮಾಡ್ಕೊತಿರ್ತಾರೆ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ acknowledge workers, analysts, users who discover new patterns in enterprises data to help business make innovations move in the marketplace of the competitive advantages. ಸೊ ಅಗೇನ್ ಮತ್ತೆ ಯಾರು ಬರ್ತಾರ ಅಂತಂದ್ರೆ ನಾಲೆಜ್ ವರ್ಕರ್ಸ್ ಇರ್ತಾರೆ, ಅನಲಿಸ್ಟ್ ಇರ್ತಾರೆ. ಓಕೆ, ಇವರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಒಂದು ಬಿಸ್ನೆಸ್ ಇಂದ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಮಾರ್ಕೆಟ್ ನ ಹೆಂಗದ ಹಂಗ ಇನೋವೇಷನ್ ಮಾಡ್ಕೊಂಡು ಒಂದ್ ಬಿಸ್ನೆಸ್ ನ ಕಾಂಪಿಟೇಟಿವ್ ಲೆವೆಲ್ ಗೆ ಒಯ್ತಾರ ಅಂತ ಹೇಳ್ತಾರ. ಓಕೆ, ಸೊ ದೀಸ್ ಪೀಪಲ್ಸ್ ಅಗೇನ್ ಕಮ್ಸ್ ಅಂಡರ್ ದ ಬಿಸ್ನೆಸ್ ಹೂ ಆರ್ ಯೂಸಿಂಗ್ ದ ಇಂಟರ್ನೆಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಸ್ ಮಲ್ಟಿ ಡಿವೈಸ್ ಆಕ್ಸೆಸ್ ಯೂಸರ್ಸ್ ಹೂ ಸಮಟೈಮ್ಸ್ ವರ್ಕ್ಸ್ ಇನ್ ಆಫೀಸ್, ಮೂವ್ ಇನ್ ದ ಫೀಲ್ಡ್, use different devices ranging from desktop system to handle smartphones and connect to the IT applications. Okay, ಈಗ ನೋಡಿ ಫೀಲ್ಡ್ ವರ್ಕ್ ಅದು ಇರ್ತದೆ. ಸೊ ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಆಫೀಸ್ ನಾಗ ಕುಂತನು ಅಂದ್ರೆ ಮಲ್ಟಿ ಡಿವೈಸಸ್ ಯೂಸ್ ಮಾಡ್ತಿರ್ತಾರೆ. ಓಕೆ, ಆಫೀಸ್ ನಾಗ ಕುಂತನು ಒಂದ್ ಸ್ವಲ್ಪ ವರ್ಕ್ ಮಾಡ್ತಾರ, ಫೀಲ್ಡ್ಸಿಗೆ ಹೋಗ್ತಾರ, ಅದನ್ನೇ ಮತ್ತೆ ಅವ್ರ ಮೊಬೈಲ್ ಆಫೀಸ್ ನಾಗ ಸಿಸ್ಟಮ್ ನಾಗ ಯೂಸ್ ಮಾಡ್ತಾರ, ಅದನ್ನೇ ಸೇಮ್ ಥಿಂಗ್ ಮೊಬೈಲ್ ಒಳಗೆ ತೆಕ್ಕೊಂಡು ಮೊಬೈಲ್ ನಾಗ ಯೂಸ್ ಮಾಡ್ತಾರ. ಅಂದ್ರೆ ಅಲ್ಲಿ ಅಗೇನ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು IT ಅಪ್ಲಿಕೇಶನ್ ನ ಬೇರೆ ಬೇರೆ ಡಿವೈಸಸ್ ನಾಗ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಟೋಟಲಿ ಈ ಪಾಯಿಂಟ್ ನಾಗ ಅಂದ್ರೆ ದಿಸ್ ಥಿಂಗ್ ಏನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಗೆ ಇಲ್ಲಿ ಅಂತಂದ್ರೆ ಡಿಫ್ರೆಂಟ್ ಯೂಸರ್ಸ್ ಇರ್ತಾರ, ಡಿಫ್ರೆಂಟ್ ಯೂಸರ್ಸ್ ಇರ್ತಾರ, ಅವ್ರು ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ಡಿಫ್ರೆಂಟ್ ವರ್ಕ್ ನ ಮಾಡ್ತಿರ್ತಾರ ಅಂತ ಹೇಳ್ಬೋದು. ಸೊ ಯೂಸಿಂಗ್ ದ ಇಂಟರ್ನೆಟ್ there are many different users or different employees or different analysts, leaders. ಸೊ ಎಲ್ಲಾರು ಇರ್ತಾರೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು IT ಅಪ್ಲಿಕೇಶನ್ಸ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ನ ನಡೆಸ್ತಿರ್ತಾರ ಅಂತ ಹೇಳಕತ್ತಾನ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಜಸ್ಟ್ ಇನ್ಫಾರ್ಮೇಶನ್ ಅಬೌಟ್ ದ ಯೂಸರ್ಸ್, ಹೆಂಗ್ ಅವ್ರು ವರ್ಕ್ ಮಾಡ್ತಾರೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಅಂತೇಳಿ ಹೇಳಕತ್ತಾರ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ he is saying that
No matter how user access the enterprise data from various locations, they have certain common expectations. Okay, ಅವ್ರು ಎಷ್ಟು ಎಲ್ಲಿ ಬೇಕಾದಲ್ಲೂ ಎಲ್ಲಿ ನಿಂತು ಯಾವುದೇ ಲೊಕೇಶನ್ ಆಗ ಎಲ್ಲೇ ಇದ್ರು ಅವ್ರು ಹೆಂಗೆ ಆದ್ರೂ ಎಂಟರ್ಪ್ರೈಸ್ ಡಾಟಾನ ನೋಡಿದ್ರು ಸಮ್ ಎಕ್ಸೆಪ್ಟೇಷನ್ಸ್ ಅದಾವ ಅಂತ ಹೇಳ್ತಾನೆ. ಸೊ ದೇರ್ ಆರ್ ಸಮ್ ಎಕ್ಸೆಪ್ಟೇಷನ್ ಅಂತ ಹೇಳ್ತಾನೆ. ಏನಂತಂದ್ರೆ ಫಸ್ಟ್ ಒನ್ ಇಸ್ ಸ್ಮೂತ್ ಅಥೆಂಟಿಕೇಶನ್ ಅಂಡ್ access to authorized resources. ಓಕೆ, ಒಂದು ರಿಸೋರ್ಸಸ್ ನಮಗೆ ಬೇಕಾಗಿತ್ತು ಅಂತಂದ್ರೆ ಅದು ಒಂದು ಸ್ಮೂತ್ ಆಗಿ ರನ್ ಆಗ್ಬೇಕು, ಅದನ್ನ ಸ್ಮೂತ್ ಆಗಿ ಆಕ್ಸೆಸ್ ಮಾಡಬೇಕು, ಸ್ಮೂತ್ ಆಗಿ ಅಥೆಂಟಿಕೇಶನ್ ಮಾಡಬೇಕು. ಸೊ ಯಾವುದೇ ಒಂದು ರಿಸೋರ್ಸಸ್ ಇರಲಿ ಒಂದು ಸ್ಮೂತ್ ಆಗಿ ಅಥೆಂಟಿಕೇಶನ್ ಅಂಡ್ ಆಕ್ಸೆಸ್ ನಾವು ಮಾಡಬೇಕು ಅಂತ ಹೇಳಿ ಒಂದು ಫಸ್ಟ್ ಒನ್. ನೆಕ್ಸ್ಟ್ ಎಲ್ಲ IT ಅಪ್ಲಿಕೇಶನ್ಸ್ 24/7 ಅವೈಲೇಬಲ್ ಇರಬೇಕು, ಆಲ್ ದ 365 ಡೇಸಿಗೆ ಅದು ಅವೈಲೇಬಲ್ ಇರ್ಬೇಕಂತ ಹೇಳ್ತಾನೆ. ನೆಕ್ಸ್ಟ್ ಸ್ಪೀಡ್ ಆಫ್ ಇನ್ಫಾರ್ಮೇಶನ್ ಡೆಲಿವರ್ಡ್ ವಿತೌಟ್ ಹ್ಯಾವಿಂಗ್ ಟು ವೇಟ್ ಲಾಂಗ್ ಫಾರ್ ದ ರೆಸ್ಪಾನ್ಸ್. ಓಕೆ, ಅಂದ್ರೆ ಸ್ಪೀಡ್ ಜಾಸ್ತಿ ಇರ್ಬೇಕು. ಈಗ ಯಾವ್ದಾರ ಒಂದು ಪೇಜ್ ಲೋಡ್ ಆಗತ್ತೆ, ಲೋಡ್ ಹಾಕೋದ್ ಕುಂದಿರ್ಬಾರ್ದು, ವೇಟ್ ಆಗಬಾರ್ದು. ಓಕೆ, ಸೊ ಸ್ಪೀಡ್ ಆಗಿ ಇನ್ಫಾರ್ಮೇಶನ್ ಡೆಲಿವರ್ ಆಗ್ಬೇಕಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಇಸ್ ಈಸ್ ಆಫ್ ನ್ಯಾವಿಗೇಷನ್ ಅಂಡ್ ಸಿಂಪಲ್ ಯೂಸರ್ ಎಕ್ಸ್ಪೀರಿಯನ್ಸ್ ವಿತ್ ಪರ್ಸನಲೈಸೇಷನ್ ಕೆಪಾಬಿಲಿಟೀಸ್. ಓಕೆ, ಅಂದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಈಸಿಲಿ ಆಗ್ಬೇಕು, ಏನೇ ಇರಲಿ ಅದು ಈಸಿಲಿ ನ್ಯಾವಿಗೇಷನ್ ಆಗಬೇಕು, ಸಿಂಪಲ್ ಆಗಿ ಆಗಿರ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಯೂಸರ್ ಫ್ರೆಂಡ್ಲಿ, ಟೋಟಲಿ ಯೂಸರ್ ಫ್ರೆಂಡ್ಲಿ ಇರ್ಬೇಕಂತ ಹೇಳ್ತಾನೆ. ಸೊ ಒಂದ್ ಪೇಜ್ ಇಂದ ಇನ್ನೊಂದ್ ಪೇಜ್ ಹೋಗ್ಬೇಕಂದ್ರೆ ಮತ್ತೆ ಅಲ್ಲಿ ಹುಡ್ಕೋದ್ ಕೂಡ್ಬಾರ್ದು. ಓಕೆ, ಈಸಿಲಿ ಒನ್ ಪೇಜ್ ನ್ಯಾವಿಗೇಷನ್ ಆಗಬೇಕು, ಈಸಿಲಿ ವರ್ಕ್ ಆಗಬೇಕು ಯೂಸರ್ಗೆ ಅಂತ ಹೇಳಿ ನಾವು ನೋಡ್ಕೋಬೇಕು ಅದನ್ನ. ಓಕೆ, ನೆಕ್ಸ್ಟ್ ಸೆಕ್ಯೂರ್ ಡೆಲಿವರಿ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಡಾಟಾ ಟು ಅಂಡ್ ಫ್ರಮ್ ದ IT ಅಪ್ಲಿಕೇಶನ್. ಸೊ ಏನೇ ಒಂದು ಡಾಟಾ ಇತ್ತಂದ್ರೆ ಸೆಕ್ಯೂರ್ಡ್ ಆಗಿ ಹೋಗಿ ಮುಟ್ಬೇಕು ಅಂತ ಹೇಳ್ತಾನೆ. ಸೊ ಇಟ್ ನಾಟ್ ಓನ್ಲಿ ಅಬೌಟ್ ದ ಯಾವುದೇ ಒಂದು ಪ್ರಾಡಕ್ಟ್ ಅಷ್ಟೇ ಅಂತ ಅನ್ನಕ್ ಬರಂಗಿಲ್ಲ, ಏನೇ ಡಾಟಾ ಇರ್ಲಿ, ಅವ್ರದ್ದು ಇನ್ಫಾರ್ಮೇಶನ್ ಇರ್ಲಿ, ಅವ್ರದ್ದು ಏನಂತಾರೆ ಎನಿ ಇನ್ಫಾರ್ಮೇಶನ್ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಿರ್ಬೋದು, ಎನಿಥಿಂಗ್ ವಾಟ್ ಎವರ್ ದ ಡಾಟಾ ಇಟ್ ಮೇ ಬಿ ಸೆಕ್ಯೂರ್ಡ್ ಅಂತ ಹೇಳ್ತಾನೆ. ಸೊ ಸೆಕ್ಯೂರ್ಡ್ ಆಗಿ ಡೆಲಿವರ್ ಆಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನಾವಿಲ್ಲಿ ಬರೇ ನಾವು ಡಾಟಾ ಅಂತಂದ್ರೆ ಬರೀ ಇನ್ಫಾರ್ಮೇಶನ್ ತಗೋಕ್ ಬರಂಗಿಲ್ಲ, ಬರೀ ಪ್ರಾಡಕ್ಟ್ ತಗೋಕ್ ಬರಂಗಿಲ್ಲ, ಹಂಗೇನಿಲ್ಲ. ಸೊ ಓವರ್ ಆಲ್ ಹೇಳಾಕತ್ತಾನ. ಸೊ ಓವರ್ ಆಲ್ ಏನೇ ಇದ್ರು ಸೆಕ್ಯೂರ್ ಆಗಿ ಹೋಗಿ ಮುಟ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಅದೇ ಹೇಳ್ತಾನೆ ನೋಡ್ರಿ, ಸೆಕ್ಯೂರ್ ಟ್ರಾನ್ಸಾಕ್ಷನ್ ಕಂಪ್ಲೀಷನ್ ಅಂಡ್ ರೋಲ್ ಬ್ಯಾಕ್ ಎಸ್ಪೆಷಲಿ ಇನ್ವಾಲ್ವಿಂಗ್ ಮಾನಿಟರಿ ಟ್ರಾನ್ಸಾಕ್ಷನ್. ಸೊ ನೀವೇನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿರಲ್ಲ ಅಲ್ಲೇನು ಕಾಂಪ್ಲಿಕೇಶನ್ಸ್ ಬರಬಾರ್ದು, ಸೆಕ್ಯೂರ್ಡ್ ಆಗಿ ಹೋಗಿ ಮುಟ್ಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕನ್ಸಿಸ್ಟೆಂಟ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಅಂಡ್ ಅಬಿಲಿಟಿ ಟು ರಿಕವರ್ ರಿಸ್ಟಾರ್ಟ್ ಫ್ರಮ್ ದ ಫಾಲ್ಸ್. ಓಕೆ, ಏನಾದ್ರೂ ಫಾಲ್ಸ್ ಬಂದು ಅಥವಾ ರೀಸ್ಟಾರ್ಟ್ ಮಾಡ್ಬೇಕಾಗಿದ್ದು, ರಿಕವರ್ ಮಾಡ್ಬೇಕಾಗಿತ್ತಂದ್ರೆ ಅದು ಡಾಟಾ ಏನ್ ಇನ್ಫಾರ್ಮೇಶನ್ ಇರ್ತಲ್ಲ ಅದು ಕರೆಕ್ಟ್ ಆಗಿ ನಮಗ್ ಸಿಗ್ಬೇಕು. ಓಕೆ, ಅಂದ್ರೆ ಅಕ್ಯುರೇಟ್ ಇನ್ಫಾರ್ಮೇಶನ್ ಇರ್ಬೇಕು, ಆಮೇಲೆ ಈಸಿಲಿ ರಿಕವರ್ ಆಗ್ಬೇಕು, ಈಸಿಲಿ ರೀಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಾರೆ. ಎನಿ ಟೈಮ್ ಎನಿವೇರ್ ಅಂಡ್ ಎನಿ ಡಿವೈಸ್ ಸೆಂಟ್ರಿಕ್ ಇನ್ಫಾರ್ಮೇಶನ್ ಡೆಲಿವರಿ. ಓಕೆ, ಬರೀ ನನ್ನ ಲ್ಯಾಪ್ಟಾಪ್ ನಾಗ ಯೂಸ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಓಪನ್ ಆಗಬೇಕು, ಬರೀ ಮೊಬೈಲ್ ನಾಗ ಯೂಸ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗಬೇಕು, ಬರೀ ಆಂಡ್ರಾಯ್ಡ್ ಒಳಗೆ ಮಾಡ್ಬೇಕು, ಬರೀ ಲಿನಿಕ್ಸ್ ನ ಮಾಡ್ಬೇಕು, ಹಂಗಿರ್ಬಾರ್ದು. ಎನಿ ಟೈಮ್ ಯಾವ್ದು ಡಿವೈಸ್ ಒಳಗೂ ನೀವು ಯೂಸ್ ಮಾಡಿದ್ರು ಅದನ್ನ ಈಸಿಲಿ ಇನ್ಫಾರ್ಮೇಶನ್ ಡೆಲಿವರ್ ಆಗ್ಬೇಕು ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ ಕಾಮನ್ ಎಕ್ಸೆಪ್ಟೇಷನ್ಸ್. ಒಂದು IT ಅಪ್ಲಿಕೇಶನ್ ನಾವು ಮಾಡ್ಬೇಕಾಗಿತ್ತಂದ್ರೆ ಸಮ್ ಎಕ್ಸೆಪ್ಟೇಷನ್ಸ್ ಇರ್ತಾವೆ, ಇದನ್ನ ನಾವು ತಲೆಗೆ ಇಟ್ಕೊಂಡು ನಾವು ಮಾಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ವಾಸ್ ಅ ಸ್ಮಾಲ್ ಟಾಪಿಕ್. ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್. ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿವನ್. ಇದೇನು ದೊಡ್ಡ ಟಾಪಿಕ್ ಅಲ್ಲ, ಸಣ್ಣದದ. ಓಕೆ, okay, so this completes your first unit, first chapter. Okay, just a glance here ನೀವು ಏನೇನ್ ನೋಡಿದ್ರಿ ಅಂತ ಹೇಳಿ, so that okay, so just a glance ಮುಗಿಸನ್ ಬಿಡೋಣ ಅಂತ. ಇದ್ರಾಗ ಅಂತ ಬರೀ ರಿವಿಷನ್ ಮಾಡ್ಬೇಕನ್ನಂತೂ ಏನಿಲ್ಲ, ಜಸ್ಟ್ ಒಂದು ಗ್ಲಾನ್ಸ್ ನೋಡ್ಬಿಡೋಣ ಅಂತ. ಓಕೆ, here from starting I will show you, this is your notes itself. ನಿಮ್ ನೋಟ್ಸ್ ಅದ ಆಗ್ಯದ, ಬಟ್ ಅದನ್ನ ಇದು ಮಾಡ್ಬೇಕು, ನಾ ಏನಂತಾರ ಫಾರ್ಮ್ಯಾಟಿಂಗ್ ಮಾಡಿಲ್ಲ. ಓಕೆ, ಅದ್ರ ಸಲಾಗಿ ನಾನು ನಿಮಗೆ ಸೆಂಡ್ ಮಾಡಿಲ್ಲ. ಐ ವಿಲ್ ಸೆಂಡ್ ಸೂನ್ ಬೈ ಟುಡೇ ಆರ್ ಟುಮಾರೋ. ಓಕೆ, ಓಕೆ, ವಿಲ್ ಸಿ ಜಸ್ಟ್ ಗ್ಲಾನ್ಸ್ ಓವರ್ ದ ಫಸ್ಟ್ ಯೂನಿಟ್. ನೀವು ಏನೇನು ಕಲ್ತೀರ ಅಂತ ಹೇಳಿ, ಫಸ್ಟ್ ಯೂನಿಟ್ ಅಲ್ಲ, ಫಸ್ಟ್ ಚಾಪ್ಟರ್, ಫಸ್ಟ್ ಯೂನಿಟ್, ಫಸ್ಟ್ ಚಾಪ್ಟರ್. So first we have seen what is business enterprises organization, its functions and core business. ಅಂದ್ರೆ ಫಸ್ಟ್ ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ಗನೈಸೇಷನ್ ಅಂದ್ರೆ ಏನ್ ನೋಡಿದ್ರಿ, ಅದ್ರದ್ದು ಏನೇನ್ ಫಂಕ್ಷನ್ಸ್ ಇದಾವ್ ನೋಡಿದ್ರಿ, ಆಮೇಲೆ ಕೋರ್ ಬಿಸ್ನೆಸ್ ನ ನೋಡಿದ್ರಿ. ಸೊ 3 ಟಾಪಿಕ್ಸ್ ಇನ್ ದ ಫಸ್ಟ್ ಚಾಪ್ಟರ್. ಮೋಸ್ಟ್ ಇಂಪಾರ್ಟೆಂಟ್ ಅಗೇನ್
ಇಲ್ಲಿ ಎಂಟರ್ಪ್ರೈಸ್ ಅಂತಂದ್ರೆ ಇನ್ನು ನೋಡಿದ್ರಿ ನೀವೆಲ್ಲ ನೋಡಿರತ್ತೆ, ನೋಡ್ಕೊರಿ ನಿಮ್ಗೆ ಗೊತ್ತಾಗ್ತದೆ ಅದ್ರ ಏನೇನ್ ಫಂಕ್ಷನ್ಸ್ ಅದಾವ ಆಮೇಲೆ ಏನೇನ್ ಕೋರ್ ಬಿಸ್ನೆಸ್ ಅದಾವ ಅಂತೇಳಿ ಫಸ್ಟ್ ಟಾಪಿಕ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ಸೊ ದೀಸ್ ಆರ್ ದ ಬಿಸ್ನೆಸ್ ಫಂಕ್ಷನ್ಸ್. ಓಕೆ, ಎಂಟರ್ಪ್ರೈಸಸ್ ಫಂಕ್ಷನ್ಸ್ ಇಲ್ಲಿ ಕೊಟ್ಟ ನೋಡಿ, ಇದು ನಿಮ್ದು ಎಂಟರ್ಪ್ರೈಸಸ್ ಫಂಕ್ಷನ್ಸ್ ಅದಾವ. ಓಕೆ, ಆಮೇಲೆ ನಿಮ್ದು ಕೋರ್ ಬಿಸ್ನೆಸ್ ಪ್ರೊಸೆಸ್ಗಳು ಅದಾವ ಇವೆಲ್ಲ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನ್ ನೋಡಿದ್ರಿ ಅಂತಂದ್ರೆ ಆಫ್ಟರ್ ದಿಸ್ ವಿ ಹ್ಯಾವ್ ಸೀನ್, just a second. Okay, after this we have seen Malcolm Baldrige. Okay, so Malcolm Baldrige criteria for the performance excellence. ಒಂದು excellence ನ ಒಂದು performance ಚಲೋ ಆಗ್ಬೇಕಂತ ಒಂದು Malcolm Baldrige ನೋಡಿದ್ವಿ. After that we have seen key purpose of using IT in the business. Okay, IT in the business ಒಳಗೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ we have 5 points here. ಅದು 5 points ನಾವು ನೋಡಿದ್ವಿ. Okay, next after that we have seen the connecting world, the connected world, that is characteristics of internet. Okay, IT application characteristics ನೋಡಿದ್ವಿ. Okay, next last in the extras class we have seen enterprise applications and bespoke. Okay, applications ಎಲ್ಲ enterprise and applications ಗಳು ನೋಡಿದ್ವಿ. And finally in the today's class we have seen interface, users and their requirements. So these are the topics in the first unit, first chapter. Clear? So everyone clear with these topics? Please reply. Everyone clear with these topics? All the topics? Please, I want reply from everyone. Everyone. Any doubts? Okay. Any doubts? Okay. So hope tomorrow I don't have your class. Okay. By today evening or by tomorrow morning I will send the notes. Ready agide just format ಮಾಡಬೇಕಷ್ಟೇ. Okay. By today evening or tomorrow morning, at least tomorrow morning, I will send the notes of the first unit, first chapter. Okay, please go through that. You have time. ನಾಳೆ ಒಂದಿನ ಟೈಮ್ ಇದೆ, ಸಂಡೇ ಒಂದಿನ ಟೈಮ್ ಇದೆ, ಪ್ಲೀಸ್ ಗೋ ಥ್ರೂ ದಟ್. ಓಕೆ, ಫ್ರಮ್ ಮಂಡೇ ಐ ವಿಲ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಚಾಪ್ಟರ್, ಫಸ್ಟ್ ಯೂನಿಟ್ ಸೆಕೆಂಡ್ ಚಾಪ್ಟರ್. ಓಕೆ, ಅದು ಸಣ್ಣದಿದೆ, ಜಲ್ದಿ ಮುಗಿತದೆ, ಇಷ್ಟು ಟೈಮ್ ತಗೊಂಗಿಲ್ಲ. ವಿಲ್ ಗೋ ಫಾರ್ ದ ಸೆಕೆಂಡ್ ಚಾಪ್ಟರ್ ಆನ್ ಮಂಡೇ. ಓಕೆ ಓಕೆ. ಸೊ ಎನಿಥಿಂಗ್ ನೀವು ಓದ್ಬೇಕಾದಾಗೂ ಏನಾದರೂ ಡೌಟ್ಸ್ ಬಂದಿದೆ ನೋಟ್ಸ್ ಸೆಂಡ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಬಂದು ಅಂತಂದ್ರೆ ಯು ಕ್ಯಾನ್ ಆಸ್ಕ್, ನೋ ಪ್ರಾಬ್ಲಮ್, ಎನಿ ಟೈಮ್ ಯು ಕ್ಯಾನ್ ಆಸ್ಕ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಆಲ್. We'll meet in the Monday's class. Have a good day.